ಆ, ಯಾವ ರೀತಿ ನಾವು ಹೇಳಬೇಕು ಗೊತ್ತಾಗ್ತಿಲ್ಲ. ಭಾರತೀಯ ಜನತಾ ಪಾರ್ಟಿಯವರಿಗೆ ಅವರು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಎಂಥ ವಿಚಾರದಲ್ಲಿ ಅವರು ಇವತ್ತು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇದರಲ್ಲಿ ನಾವು ಸರ್ಕಾರದ್ದು ಏನಿದೆ ಪಾತ್ರ ಅಂತ ಹೇಳಿ ನಾನು ಅವರಿಗೆ ಪ್ರಶ್ನೆ ಮಾಡಬೇಕಾಗ್ತದೆ. ಊರಿನಲ್ಲಿ ಘಟನೆ ನಡೆದಿದೆ, ದುರದೃಷ್ಟಕರ, ಇದು ನಡಿಬಾರ್ದಾಗಿತ್ತು. ಅಮಾನವೀಯ ಕೃತ್ಯವನ್ನು ಅವರು ಮಾಡಿದ್ದಾರೆ. ಊರಿನ ಜನ, ಒಂದು ವರ್ಗದ ಜನ, ಅದನ್ನು ಸರ್ಕಾರದ ಮೇಲೆ ಅವರು ದೂಷಣೆ ಮಾಡ್ತಕ್ಕಂಥದ್ದು ಸರಿಯಿಲ್ಲ. ಯಾಕೆಂದರೆ ನಾವು ಸರ್ಕಾರ ಇಂಥ ವಿಚಾರಗಳನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತೇವೆ. ಘಟನೆ ನಡೆದಿದ್ದು ರಾತ್ರಿ ಸುಮಾರು 12:30 ಗಂಟೆ ಸಮಯದಲ್ಲಿ ನಡೆದಿದ್ದು. ಘಟನೆ ನಡೆದ ತಕ್ಷಣ ಅಲ್ಲಿನ ಊರಿನವರು ಪೊಲೀಸ್ಗೆ ಕರೆ ಮಾಡಿದ್ದಾರೆ, 112ಗೆ ಕರೆ ಮಾಡಿದ್ದಾರೆ. ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿದ್ದಾರೆ. ಪೊಲೀಸ್ನವರು ಇಮಿಡಿಯೇಟಾಗಿ ಹೋಗಿ ಆ ತಾಯಿ ಆ ಎಮ್ಮನಿಗೆ ಬಟ್ಟೆ ಕೊಟ್ಟು ಕಂಬದಲ್ಲಿ ಕಟ್ಟಿದ್ದನ್ನು ಬಿಡಿಸಿ ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸ್ಕೊಂಡು ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಅದಾದಮೇಲೆ ಅವ್ರು ಯಾರು ಆ ಘಟನೆಗೆ ಅಮಾನವೀಯವಾದಂಥ ಕೃತ್ಯಕ್ಕೆ ಕರ್ತರಾಗಿದ್ದರು ಅವರನ್ನು ತತ್ಕ್ಷಣ ಅರೆಸ್ಟ್ ಮಾಡಿದ್ದಾರೆ. 7 ಜನನ ಅರೆಸ್ಟ್ ಮಾಡಿದ್ದಾರೆ. ನಂತರ ಈಗ ಇನ್ನೊಂದು 2 ಬಿಟ್ಟರೆ ಸಂಪೂರ್ಣವಾಗಿ ಎಲ್ಲರನ್ನೂ ಅರೆಸ್ಟ್ ಮಾಡಿದಾಗ ಆಗ್ತದೆ. ಅದರಲ್ಲಿ ಹೆಚ್ಚು ಹೆಣ್ಮಕ್ಳೇ ಇದ್ದಾರೆ, ಮಹಿಳೆಯರೇ ಇದ್ದಾರೆ. ಪೊಲೀಸ್ ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ತಾವು ನೋಡಿದ್ರಿ, ನಿನ್ನೆ ಹೇಳಿಕೆ ಕೂಡ ಆ ತಾಯಿ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸ್ನವ್ರು ಬರದೇ ಹೋಗಿದ್ರೆ ನನಗೆ ಇನ್ನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನನಗೆ ತೊಂದರೆ ಆಗ್ತಾಯಿತ್ತು ಅಂತ ಹೇಳಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಆನಂತರ ಬೆಳಿಗ್ಗೆ ನಾನು ಇಲ್ಲಿಂದ ಬೆಂಗಳೂರಿಂದ ಹೋಗಿ ಗೊತ್ತಾದ ತಕ್ಷಣ ನಾನು ಆಸ್ಪತ್ರೆಗೆ ಭೇಟಿ ಕೊಟ್ಟು ಆ ತಾಯಿಯನ್ನು ಮಾತನಾಡಿಸಿ ಧೈರ್ಯ ಹೇಳಿ, ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಮ್ಮ, ನೀವು ಧೈರ್ಯವಾಗಿರಿ ಅಂತೇಳಿ ಭಾಳ ಅವರು ಹೆದರಿ ಹೋಗಿದ್ರು. ಆ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳು ಹೋಗಿ ಧೈರ್ಯ ಹೇಳಿ, ಆನಂತರ ಘಟನೆ ಆದ ಸ್ಥಳಕ್ಕೆ ನಾನು ಭೇಟಿ ಕೊಟ್ಟಿದ್ದೇನೆ. ಅವ್ರ ಮನೆ ಯಾವ ರೀತಿ ಅವರು ಮನೆಯೆಲ್ಲ ಹೊಡೆದಾಕಿ, ಹೆಂಚನ್ನೆಲ್ಲ ಹೊಡೆದಾಕಿ, ಪಾತ್ರೆ ಚಂಬು ಎಲ್ಲ ಬಿಸಾಕಿ ಅದನ್ನೆಲ್ಲ ಮಾಡಿದ್ದನ್ನು ನಾನು ಕಣ್ಣಾರೆ ನೋಡಿ, ಅಲ್ಲಿಂದ ಎಲ್ಲಿ ಕಂಬಕ್ಕೆ ಕಟ್ಟಿದ್ರು ಅಲ್ಲಿ ಹೋಗಿ ನೋಡಿ, ಆಮೇಲೆ ಅವರ ಕೆಲವರು ಸಂಬಂಧಿಕರಿದ್ದರು, ಅವರಿಗೆಲ್ಲರಿಗೂ ಧೈರ್ಯ ಹೇಳಿ ನಾನು ಬಂದಿದ್ದೇನೆ. ಬಂದಾದ ನಂತರ ನಾವು ತಕ್ಷಣ ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಘೋಷಣೆ ಮಾಡಿ, ಆ ಆಸ್ಪತ್ರೆ ಖರ್ಚು ವೆಚ್ಚ ಯಾವುದಿದ್ರೂ ಕೂಡ ನಾವೇ ಭರಿಸ್ತೇವೆ ಅಂತ ಹೇಳಿ, ಆಮೇಲೆ ಅವರಿಬ್ಬರು ಏನು ಹುಡುಗ ಹುಡುಗಿ ಓಡೋಗಿದ್ರು ಅವ್ರನ್ನ ಟ್ರ್ಯಾಕ್ ಮಾಡಿ ಅವರು ಕಡೆಗೆ ಅವರೇ ವಾಲಂಟಿಯರಾಗಿ ಬಂದು ಕಮಿಷನರ್ ಹತ್ರ ಅವರು ಬಂದರು, ಕಮಿಷನರ್ ಆಫೀಸ್ಗೆ. ಅವರಿಗೆ ನಾವು ಯಾವ ರೀತಿ ರಕ್ಷಣೆ ಮಾಡಬೇಕು, ಯಾಕೆಂದರೆ ಮತ್ತೆ ತಿರ್ಗಿ ಏನಾದರೂ ಅವ್ರ ಮೇಲೆ ಗಲಾಟೆಗಳು ಮಾಡೋವಂಥ ಸಾಧ್ಯತೆ ಇರ್ತದೆ ಅಂಥೇಳಿ ನಮ್ಮವರು ಪೊಲೀಸ್ನವರು ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನೆಲ್ಲ ಯಾರಿಗೆ ಬ್ಲೇಮ್ ಮಾಡಬೇಕು? ಭಾರತೀಯ ಜನತಾ ಪಾರ್ಟಿ ಯಾರಿಗೆ ದೂಷಣೆ ಮಾಡಬೇಕು? ಗೃಹ ಸಚಿವರು ರಾಜೀನಾಮೆ ಕೊಡಿ, ಅಥವಾ ಸರ್ಕಾರ ಸರಿಯಾಗಿ ಇದನ್ನು ನಿಭಾಯಿಸಿಲ್ಲ ಅಂತ ಎಲ್ಲ ಹೇಳಿಕೊಂಡು ನ್ಯಾಷನಲ್ ವಿಮೆನ್ ಕಮಿಷನ್ ಅಧ್ಯಕ್ಷಿಣಿಯವರು ಮತ್ತು ಟ್ರೈಬಲ್ ಸಮಿತಿಯ ಅವರೆಲ್ಲ ಬರೋದಕ್ಕೆ ನಮ್ಮದೇನು ತಕರಾರಿಲ್ಲ, ಬರಲಿ. ಅವರು ಬಂದು ಯಾರನ್ನು ಬ್ಲೇಮ್ ಮಾಡೋದು? ಸಹಕಾರ ಕೊಡಬೇಕು. ಇನ್ನೂ ಹೆಚ್ಚಿನದಾಗಿ ಏನಾದರೂ ಅವರ ಕಮಿಷನ್ನಿಂದ ಅಥವಾ ಟ್ರೈಬಲ್ ಕಮಿಷನ್ನಿಂದ ಏನಾದರೂ ಸಹಾಯ ಇದ್ದಿದ್ದರೆ ಮಾಡಬೇಕು. ಈಗ ನಾವು ಅವರಿಗೆ, ತಾವು ನೋಡಿದ್ರಿ, ಇವತ್ತು 2 ಎಕರೆ ಭೂಮಿಯನ್ನು ಕೂಡ ಶೆಡ್ಯೂಲ್ ಟ್ರೈಬ್ ಇದರಲ್ಲಿ ಕಾರ್ಪೊರೇಷನ್ ಕಡೆಯಿಂದನೂ ಕೊಡೋದಕ್ಕೆ ಮತ್ತು ಅವರಿಗೆ 5 ಲಕ್ಷ ರೂಪಾಯಿ ಕೊಡೋದಕ್ಕೆ ಎಲ್ಲ ನಾವು ಪ್ರಕಟಣೆ ಮಾಡಿ ಈಗಾಗಲೇ ಅದು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಆಗೋಯ್ತು ಹಾಗೆ ಅಂತೇಳಿದರೆ ಯಾವುದಾದ್ರೂ ಈ ಕಾರಣ ಇರಬೇಕಲ್ಲ. ಯಾರಾದರೂ ಒಂದು ವರ್ಗ ಅದಕ್ಕೆ ಕಾರಣೀಭೂತರಾಗಿದ್ದಾರೆ, ಅವರು ಸರ್ಕಾರ ನಿಭಾಯಿಸಲಿಲ್ಲ, ಪೊಲೀಸ್ ಇಲಾಖೆ ನಿಭಾಯಿಸಲಿಲ್ಲ ಅಂದರೆ ನಾನು ಅರ್ಥ ಮಾಡ್ಕೊಳ್ತೇನೆ. ಅದರಿಂದ ಇದು ರಾಜಕೀಯ ಕಾರಣಕ್ಕೆ ಇದನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಹೋಗೋದು ಇದೆಲ್ಲ ಮಾಡ್ತಿದ್ದಾರೆ. ಮಾಡಲಿ, ಅವರು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅವ್ರು ಮಾಡಬಾರ್ದು ಅಂತ ನಾವು ಹೇಳೋಕ್ಕೆ ಬರೋದಿಲ್ಲ. ಆದರೆ ಒಂದು ರೀಸನಿಂಗ್ ಇರಬೇಕು, ಅದಕ್ಕೆ ಒಂದು ರೀಸನಿಂಗ್ ಇದ್ದರೆ
ಒಳ್ಳೆಯದು. ಸರ್, ನಿನ್ನೆ ಜಾತಿಗಣತಿ ವಿಚಾರ ದೊಡ್ಡ ಚರ್ಚೆ. ರಾಮನೂರು ಶಿವಶಂಕರಪ್ಪರು ಹೇಳಿದ್ದಾರೆ 60 ಜನ ಲಿಂಗಾಯತ ಶಾಸಕರು ಜಾತಿಗಣತಿಗೆ ವಿರೋಧ ಇದ್ದಾರೆ ಅಂತ. ಅದೇ ರೀತಿ ಸಮಾವೇಶ ಮಾಡೋದಾಗಿ ಹೇಳ್ತಿದ್ದಾರೆ ಸರ್. ನನಗೆ ಒಂದು ಅರ್ಥ ಆಗ್ತಿಲ್ಲ. ಸುಮಾರು 168 ಕೋಟಿ ರೂಪಾಯಿಯಷ್ಟು ಹಣ ಖರ್ಚು ಮಾಡಿ ಈ ಸಮೀಕ್ಷೆಯನ್ನು ಮಾಡಿಸಿದ್ದಾರೆ. ಭಾಳ ಜನ ಕೇಳ್ತಾ ಇರ್ತಕ್ಕಂಥದ್ದೇನು ಅಂದರೆ, ಸಮೀಕ್ಷೆಯ ವರದಿಯನ್ನು ನೀವು ಬಹಿರಂಗಪಡಿಸಿ ಅಂತ, ಅದ್ರ ಮೇಲೆ ತೀರ್ಮಾನ ಮಾಡಿ ಅಂತ ಅಲ್ಲ. ಬಹಿರಂಗಪಡಿಸಿ ಯಾರು ಯಾವ ಜಾತಿಗಳು ಎಷ್ಟೆಷ್ಟು ಸಂಖ್ಯೆಯಲ್ಲಿದ್ದಾವೆ ರಾಜ್ಯದಲ್ಲಿ ಅನ್ನೋದನ್ನು ನಿಮ್ಮ ವರದಿಯ ಪ್ರಕಾರ ಏನು ಬಂದಿದೆ ಅದನ್ನು ಬಹಿರಂಗಪಡಿಸಿ ಅಂತ. ಅಷ್ಟು ಬಿಟ್ಟರೆ ಬೇರೆ ನಾವು ಕೂಡ ಯಾರು ಬಹಿರಂಗ ಆದ ತಕ್ಷಣವೇ ಅನೇಕ ಕ್ರಮ ತಗೊಳ್ಳೋದು ಅದೆಲ್ಲ ಏನು, ಅದು ಆ ನಂತರ ಬರ್ತಕ್ಕಂಥ ವಿಚಾರ. ಅದಕ್ಕೆ ಕ್ಯಾಬಿನೆಟ್ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಅದನ್ನೆಲ್ಲ ತೀರ್ಮಾನ ಮಾಡೋದು ಆನಂತರ. ಆದರೆ ವರದಿನೇ ನೀವು ತರಬೇಡಿ ಹೊರಗಡೆ ಅಂತ ಹೇಳಿದರೆ 168 ಕೋಟಿ ಸರ್ಕಾರ ಯಾಕಾಗಾರ ಖರ್ಚು ಮಾಡಿದೆ? ಇಲ್ಲ ವೇಸ್ಟ್ ಅಲ್ವಾ? ಹಾಗಾಗಿ ವರದಿಯನ್ನು ಸರ್ಕಾರ ಪ್ರಕಟಣೆ ಮಾಡಿದರೆ ಒಳ್ಳೆಯದು. ಜೊತೆಗೆ ಅದು ಎಲ್ಲರಿಗೂ ಕೂಡ ನಮ್ಮ ಸ್ಥಾನಮಾನಗಳನ್ನು ತಿಳಿಸುತ್ತೆ. ಅದಾದ ನಂತರ ತೀರ್ಮಾನಗಳು ಏನು ಬೇಕಾದರೂ ಸರ್ಕಾರ ಯಾವ ರೀತಿಯಲ್ಲಿ ಅದಕ್ಕೆ ಹಿಂದೆ ಸಮಾವೇಶ ಆಗ್ತದೆ, ಇದಕ್ಕೆ ವರದಿಯನ್ನು ಜಾರಿ ಮಾಡಿ ಅಂತ ಹೇಳಿ, ಅದಕ್ಕೆ ಟಾಂಗ್ ಕೊಡುವಂತೆ ಮತ್ತೊಂದು ಸಮಾವೇಶ ಲಿಂಗಾಯತರ ಕಡೆ ಆಗತ್ತೆ ಅಂತ. ಇದು ಸಮಾಜದಲ್ಲಿ ಇವೆಲ್ಲ ನಡೀತಾ ಇರುತ್ತೆ. ಆದರೆ ಇದು ಒಳ್ಳೆ ಬೆಳವಣಿಗೆಗಳಲ್ಲ. ಸರ್ಕಾರ ಒಂದು ತೀರ್ಮಾನ ಮಾಡಿ ಹಣ ಖರ್ಚು ಮಾಡಿರ್ತಕ್ಕಂಥದ್ದು, ಅದರ ಇಂಪ್ಯಾಕ್ಟ್ ಇದೆಯಲ್ಲ ಬೇರೆ ಬೇರೆ ತೀರ್ಮಾನಗಳಲ್ಲಿ, ಅದಕ್ಕೆ ಅವರು ಪ್ರತಿಭಟನೆ ಮಾಡಲಿ, ಸಲಹೆಗಳು ಕೊಡಲಿ, ಅದೆಲ್ಲ ಮಾಡಲಿ. ಅದ್ರ ಬಗ್ಗೆ ನಾವೇನು ತಕರಾರು ಎತ್ತೋದಿಲ್ಲ ಯಾವತ್ತು. ಆದರೆ ವರದಿನೇ ನೀವು ತರಬಾರ್ದು ಹೊರಗಡೆ ಅಂತಂದರೆ ಅದು ಸರಿ ಕಾಣಿಸಲ್ಲ. ನಾಳೆ ದೆಹಲಿಗೆ ನೀವು ಕೂಡ ಹೋಗ್ತೀರಿ ಅಂತ ಹೇಳಿ ಒಂದು ವಿಚಾರ, ಹೌದಾ ಸರ್? ಇಲ್ಲ, ನಮಗೇನು ಕರೆ ಬಂದಿಲ್ಲ ಸರ್. ಯಾವುದು ನಿಗಮ ಮಂಡಳಿ ಮತ್ತೆ ಇದ್ರ ವಿಚಾರ ಸರ್? ಲೋಕಸಭೆ ಗೊತ್ತಿಲ್ಲ ನನಗೇನು ಕರೆ ಬಂದಿಲ್ಲ. ಯಾರ್ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ ಕೂಡ ನನಗೆ. ಅಧ್ಯಕ್ಷರು ಸ್ವಾಭಾವಿಕವಾಗಿ ಅಧ್ಯಕ್ಷರು, ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಹೋಗ್ಬೋದು. ಅದ್ರ ಜೊತೆಯಲ್ಲಿ ಯಾರನ್ನ ಯಾವ್ಯಾವ ಸಚಿವರನ್ನ ಕರೆದಿದ್ದಾರೋ ಗೊತ್ತಿಲ್ಲ ನನಗಂತೂ ಬಂದಿಲ್ಲ. ಸರ್, ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ದೇಸಾಯಿ ಶಾಲೆಯಲ್ಲಿ ಶಾಲಾ ಮಕ್ಕಳನ್ನ ಟಾಯ್ಲೆಟ್ ಪಿಟ್ ಕ್ಲೀನ್ ಮಾಡ್ಲಿಕ್ಕೆ ಪಿಟ್ಟಿಗಿಳಿಸಿದಂತ ಘಟನೆ ನಡೆಸಿದೆ. ವಿತ್ ವಿಜುವಲ್ಸ್ ಎಲ್ಲ ಸಿಕ್ಕಿದೆ ಸರ್. ಆ ರೀತಿ ಬಳಸ್ಕೊಂಡಿರೋ ನೋಡಿ, ಕ್ಯಾರಿಯಿಂಗ್ ನೈಟ್ ಸಾಯಿಲ್ ಮತ್ತು ಅದನ್ನು ಕ್ಲೀನ್ ಮಾಡೋದಕ್ಕೆ ಅದಕ್ಕೆಲ್ಲ ಹಿಂದೆನೇ ಸನ್ಮಾನ್ಯ ಬಸವಲಿಂಗಪ್ಪನವರು ಇದ್ದಾಗ, ದೇವರಾಜ ಅರಸು ಸಮಯದಲ್ಲಿ ಅದನ್ನು ಬ್ಯಾನ್ ಮಾಡಿದರು. ಇವತ್ತು ಶಾಲೆಯಲ್ಲೇ ಮಕ್ಕಳನ್ನು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅದು ಸರಿ ಇಲ್ಲ. ಯಾರು ಅದಕ್ಕೆ ಸಂಬಂಧಪಟ್ಟ ಟೀಚರ್ಸು ಮತ್ತು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡ್ತೇನೆ. ಒಂದು ವೇಳೆ ನಮ್ಮ ಇಲಾಖೆಗೆ ಏನಾದರೂ ಕೂಡ ಅದರ ಬಗ್ಗೆ ಕಂಪ್ಲೇಂಟ್ಸ್ ಕೊಡೋದು ಮತ್ತೊಂದು ಮಾಡಿದರೆ ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.